ಕ್ಷಮಿಸ್ಬೇಕು ಗುರುಗಳೇ, ಮೊದಲು ಇವರೆಲ್ಲರೂ ಪ್ರಸಾದ ಆಗಲಿ, ಆಮೇಲೆ ತಗೋತೀವಿ. ಆಮೇಲೆ ಯಾಕೆ? ಅದು ದೋಷ ಆಗಿದೆ ಗುರುಗಳೇ. ಮೈಲಿಗೆಯಲ್ಲಿ ಪ್ರಸಾದ ಸ್ವೀಕರಿಸೋದು ಮಡಿ ಮೈಲಿಗೆ ಎಲ್ಲ ಮನುಷ್ಯ ಮಾತ್ರವಿಗೆ, ಶ್ರೀಹರಿಗಲ್ಲ. ತೆಗೆದುಕೊಳ್ಳಿ ಪ್ರಸಾದ. ಹೆತ್ತ ಮಗನನ್ನ ಬಲಿ ಕೊಟ್ಟು ಯಾವ ಕೈಯಿಂದ ಪ್ರಸಾದ ಸ್ವೀಕರಿಸೋದು ಗುರುಗಳೇ? ಗುರುಗಳು ಕ್ಷಮಿಸಬೇಕು. ನಾವು ಸಾವಿನ ದುಃಖ ಹೊತ್ಕೊಂಡ್ ಬಂದಿದ್ದೀವಿ ಗುರುಗಳೇ. ನಮ್ಮ ಮಗ ಶ್ರೀಧರ ಹೋಗ್ಬಿಟ್ಟ. ದೇಸಾಯಿ ಅವರೇ, ನೀವು ಅವನು ಹೋಗ್ಬಿಟ್ಟ ಅಂತ ಹೇಳಿದ್ರೆ ಅವನು ಹೋಗ್ತಾನೆಯೇ? ನನ್ನ ಮೂಲರಾಮ ನಿಮ್ಮ ಮನೆಗೆ ಬಂದಿರುವುದು ಯಾರನ್ನೂ ಕರ್ಕೊಂಡು ಹೋಗಕ್ಕಲ್ಲ, ಎಲ್ಲರಿಗೂ ಆರೋಗ್ಯ, ಆಯುಷ್ಯ, ಐಶ್ವರ್ಯಗಳನ್ನು ಕೊಟ್ಟು ಹೋಗಕ್ಕೆ. ಹೋಗಿ ನಿಮ್ಮ ಮಗನನ್ನು ಕರೆದುಕೊಂಡು ಬನ್ನಿ. ಆದರೆ ಅವನು ಜೀವಂತವಾಗಿ ಇಲ್ಲ ಅಂತ ಹೇಳಿ ಹೋಗಿ ಕರ್ಕೊಂಡು ಬನ್ನಿ. ನನ್ನನ್ನು ನಂಬಿ ದೇಸಾಯಿ ಅವರೇ, ಮೂಲರಾಮನಿಗೆ ಸೋಲಿಲ್ಲ. ಮೂಲರಾಮೋ ವಿಜಯತೆ. ಸತ್ತು ಮಗನ ತಂದುಬಿಟ್ರೆ ಇವರೇನು ಜೀವ ಕೊಟ್ಬಿಡ್ತಾರ? ಅದೇ ಕಂಕಳಲ್ಲಿ ಸಂಜೀವಿನಿ ಪರ್ವತ ಹೊತ್ಕೊಂಡ್ಬಂದವ್ರಂಗೆ ಮಾತಾಡ್ತಾರೆ. ಸಂಜೀವಿನಿ ಪರ್ವತ ಏನೋ ಮೂಗು ಮುಚ್ಕೊಂಡು ಸಂಧ್ಯಾವನೆ ಮಾಡ್ದಂಗ ಸತ್ತು ಮಗುನ ಬದುಕ್ಸಕ್ಕಾಗತ್ತಾ? ಅಪಮೃತ್ಯು ಪರಿಹರಿಸಿ